ತ್ರಿಪುರಾಂತಕಿ ಅಮ್ಮನವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆದ ನವರಾತ್ರಿ ಮಹೋತ್ಸವ. ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಲಾಪುರದಲ್ಲಿ ಇರುವ ತ್ರಿಪುರಾಂತಕಿ ಅಮ್ಮನವರ ದೇವಸ್ಥಾನದಲ್ಲಿ ಅತ್ಯಂತ ಅದ್ದೂರಿಯಾಗಿ ನವರಾತ್ರಿ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. 700 ವರ್ಷಗಳ ಇತಿಹಾಸ ಹೊಂದಿರುವ ಶಿಲಾಶಾಸನ ಇರುವ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನದ ವಿಶೇಷ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ 3 ದೇವರುಗಳು ಇರುವ ವಿಶಿಷ್ಟವಾದ ದೇವಸ್ಥಾನವಾಗಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಹಾಗೂ ನವರಾತ್ರಿ ಸಂದರ್ಭದಲ್ಲಿ 9 ದಿನವೂ ವಿಶೇಷ ಪೂಜೆ ಮಾಡಲಾಗುತ್ತೆ. ತುಲಾಭಾರ ನವರಾತ್ರಿ ಮಹೋತ್ಸವದ ಮತ್ತೊಂದು ವಿಶೇಷವಾಗಿದೆ. ಶ್ರೀ ತ್ರಿಪುರಾಂತಕಿ ಅಮ್ಮನವರ ದೇವಸ್ಥಾನ ಬಹಳ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಇದಕ್ಕೆ ಸುಮಾರು 700 ವರ್ಷದ ಇತಿಹಾಸ ಇರುವಂಥ ಒಂದು ಶಿಲಾಶಾಸನ ಇರುವಂಥ ದೇವಸ್ಥಾನ. ಈ ದೇವಸ್ಥಾನ ವಿಶೇಷ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ದೇವರುಗಳ ಉಗಮ. ಇದಕ್ಕೆ ಸರಸ್ವತಿಗೆ ಸಂಬಂಧಪಟ್ಟಂಗೆ ಈಗ 9 ದಿನ ನವರಾತ್ರಿ ಉತ್ಸವ ಮತ್ತು ವಿಜಯದಶಮಿ ದಿನ ಚಂಡಿ ಹೋಮ ಹವನಗಳೆಲ್ಲ ನಡೆಯುತ್ತೆ. ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ರಥೋತ್ಸವ ನಡೆಯುತ್ತೆ. ಮಹಾಕಾಳಿಗೆ ಸಂಬಂಧಪಟ್ಟಂಗೆ ಮಾರಿ ಹರಕೆ, ದುರ್ಗಿ ಸಮಾರಾಧನೆ ಎಲ್ಲ ನಡೆಯುತ್ತೆ. ಇದು ಈ ಸ್ಥಳದ ವಿಶೇಷ. ತುಂಬ ಜನ ಭಕ್ತಾದಿಗಳು ಇಲ್ಲಿಗೆ ನಡ್ಕೊಳ್ತಾರೆ. ಈ ದೇವಸ್ಥಾನಕ್ಕೆ ಕೊಪ್ಪ, ಶೃಂಗೇರಿ, NR ಪುರ ಅಲ್ಲದೆ ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ ಆ ಕಡೆಯಿಂದ ಸಹ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ 3 ದಿನ ಬಂದಂಥ ಭಕ್ತಾದಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿಯ ಸೇವಾ ಸಮಿತಿ ಸದಸ್ಯರುಗಳು ಸುಮಾರು 66 ಜನರದ ಸೇವಾ ಸಮಿತಿ ಇದೆ. ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಗ್ರಾಮಸ್ಥರುಗಳ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತೆ. ಮತ್ತು ಇಲ್ಲಿಯ ರಥೋತ್ಸವ ಕಾರ್ಯಕ್ರಮ ಇರ್ಬೋದು, ಮತ್ತು ನವರಾತ್ರಿ ಕಾರ್ಯಕ್ರಮ ಇರ್ಬೋದು, ಬೇರೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಊರಿನವರು ಬಂದು ಫ್ರೀಯಾಗಿ ಕೆಲಸವನ್ನು ಮಾಡ್ತಾರೆ. ಹೊಲಗೋಡು, ಹಾತಿಗೆ, ಮೆಣಸೂರು, ಬೊಮ್ಮಲಾಪುರ ಈ ಗ್ರಾಮಸ್ಥರುಗಳೆಲ್ಲ ವಿಶೇಷವಾಗಿ ಅವರೆಲ್ಲರಿಗೂ ಈ ದೇವಿಯ ಆಶೀರ್ವಾದ ಇರೋದ್ರಿಂದ ಎಲ್ಲರಿಗೂ ದೇವ್ರ ಮೇಲೆ ಭಾಳ ನಂಬಿಕೆ ಇದೆ. ಹಾಗಾಗಿ ಈ ದೇವಸ್ಥಾನದ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಈ ನವರಾತ್ರಿನಲ್ಲಿ ಪ್ರತಿನಿತ್ಯ ಗ್ರಾಮಸ್ಥರು ಒಂದೊಂದು ದಿನ ಒಂದೊಂದು ಗ್ರಾಮಸ್ಥರು, ಒಂದಿನ ಹೊಲಗೋಡು, ಕಾರ್ಬೈಲು ಆ ಕಡೆ ಎಲ್ಲ ಗ್ರಾಮಸ್ಥರುಗಳು, ಇನ್ನೊಂದು ದಿನ ಹುಕ್ಕಳಿಕೆ ಅವರು, ಇನ್ನೊಂದು ದಿನ ಬೋಳಾಪುರದವರು, ಮತ್ತು ಇನ್ನೊಂದು ದಿನ ಕಗ್ಗದವರು, ಒಂದಿನ ಬೊಮ್ಮಲಾಪುರದವರು, ಈ ಥರ ಒಂದೊಂದು ದಿನ ಒಂದೊಂದು ಕಡೆ ಗ್ರಾಮಸ್ಥರುಗಳು ಎಲ್ಲ ಸೇರಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ದಿನದ ಸೇವೆ ಆ ಗ್ರಾಮಸ್ಥರದ್ದು ಇರುತ್ತೆ. ಅವತ್ತು ಆ ಗ್ರಾಮಸ್ಥರುಗಳು ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಇದು ಈ ನವರಾತ್ರಿಯ ವಿಶೇಷ.